ब्रो सी हियर पूरा 360 आएगा आपका विलेज पूरा आएगा अभी ये किसका घर है किसका यार मामा का घर आ गया बोला ना पास ही है बहुत दूर है भाई मैं तो पूरा थक गया एक दिन रेस्ट चाहिए मेरे को सोम्या का घर आ गया क्या हम सोम्या चिकन मटन ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಕಡೆ ಈ ಫಾರ್ಮ್ ಹೌಸ್ ಇರಲ್ವಾ ಆ ಥರ ಇಲ್ಲಿ ಅವ್ರ ಮನೆನೇ ಫಾರ್ಮ್ ಹೌಸೇ ಮನೆ ಹಾಯ್ ಬೇಬಿ ಹೌ ಆರ್ ಯು ये पिग है पिग किसका है एस्टा हेलो सूरज सुंदरी ಏನು ಮಾಡ್ತಿದ್ಯಾ ये डक है ना लोग कन्नड़ा बात कर रहे हैं बा 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 बोल के इधर तो स्मोक कर सकते हो ना कोई बात नहीं है ना इन लोग तो ये लोग भी कर रहा है पेट के उधर तेरा ग्रैंडफादर का सिर्फ प्रॉब्लम है ना ಈ ಮನೆ ನೋಡಿ ಇವರು ನನ್ನ ವೈಫ್ ಅವರ ಅಮ್ಮನ ತಮ್ಮನ ಮನೆ ಅದು ಮಾಡ್ರನ್ ಆಗಿದೆ ಇದವ್ರ ಅಡುಗೆ ಮನೆ ಏ ಕಿಚನ್ ಏನಾ इधर किचन नोड़ी हाय अंकल जी कैसे आप ग्रैंडपा है तेरा कितना ग्रैंडपा है भाई ओ ಹೆಂಗಿದೆ ನೋಡಿ ಕಿಚನ್ ಇರೋದು ಎಲ್ಲ ಒಲೆಯಲ್ಲಿ ಮಾಡ್ಕೊಂಡು ತಿನ್ನೋದು ಇದು ಚಪ್ಪಲಿ ಹಾಕಿದ್ದೀನಿ ಆಮೇಲೆ ಹೋಗೋಣ ಹೊರಗೆ ಒಳಗಡೆ कितना मामा है तेरा कितना ग्रैंडपा है तेरा पागल हो चुका ये तेरे मम्मा का मम्मा है क्या और पुण्य को लेके क्यों खुशी में खुशी मेरे को लेके रोने के लिए बोला ना मैं भी तेरा ग्रैंड मदर के ऊपर बैठ दो ano to sa takan si Randy aduh om tekan उसका इयरिंग देखो बोला ना इधर का कल्चर है तू भी लगा था ना मैं हाला मुखिया तू आलम है तू मिजो है तू त्रिपुरा है तू ललेंगवार है ಬನ್ನಿ ಇವತ್ತು ನಿಮಗೆ ತ್ರಿಪುರಾದಲ್ಲಿ ರೈಸ್ ವಿಸ್ಕಿ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ರೈಸಲ್ಲಿ ಮಾಡೋದು ಇವ್ರು ಅಜ್ಜಿ ಮಾಡ್ತಿದ್ದಾರಂತೆ ಜಡ್ಜೆಲ್ಲ ಮಾಡಬೇಡ್ರಿ ಏನಪ್ಪ ಇವರು ಎಣ್ಣೆಲ್ಲ ಮಾಡ್ತಾರೆ ಅಂತ ಇಲ್ಲೆಲ್ಲ ತ್ರಿಪುರ ಹಳ್ಳಿಗಳಲ್ಲೆಲ್ಲ ಅವರವರೇ ಆಲ್ಕೋಹಾಲ್ ಮಾಡ್ಕೊಂಡು ಅವರವರೇ ಕುಡಿತಾರೆ ಸೇಲ್ ಮಾಡಲ್ಲ ಮನೇಲಿ ಕುಡಿಯೋದಕ್ಕೆ ರೈಸ್ ವಿಸ್ಕಿ ನಮ್ಮ ಕೆಮಿಕಲ್ ವಿಸ್ಕಿ ರಮ್ ಥರ ಅಲ್ಲ ಇದು ರೈಸ್ ವಿಸ್ಕಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವೆಲ್ಲ ರಬ್ಬರ್ ಫ್ರೆಶ್ಲಿ ಮೇಡ್ ಸ್ಮೆಲ್ ನೋಡೋಣ ಇದು ಹೆಂಗಿದೆ ಅಂತ ಒಂಥರ ಸ್ಮೆಲ್ ಗುರು ಇವೆಲ್ಲ ಹಿಂಗೆ ಒಣಗಾಕ್ತಾರೆ ಒಣಗಾದ್ಮೇಲೆ ಮಾರ್ಕೆಟ್ಗೆ ಹೋಗಿ ಮಾರ್ತಾರೆ ಕೆಜಿಗೆ 170 ರೂಪಾಯಿ ಮನೆಗಳೇ ವಿಚಿತ್ರ ಗುರು ಮೇಲ್ಗಡೆ ಶೀಟ್ ಹಾಕ್ಬಿಡ್ತಾರೆ ಮನೆ ಮುಂದೆ ಅಂತೂ ನೇಮ್ ಬೋರ್ಡ್ ಹಾಕಿರ್ತಾರೆ गुरु कचवड़ा गुरु ये क्या ये देखो आके कैसे बना है राइस पे राइस पे ले नोड़ी ये दारू है क्या
इधे नोड़ी एಣ್ಣೆ अल्कोहल। इसको उधर रखेगा, उधर से निकल रहा है टिप टिप करके। हाँ बट ये क्या है अभी दारू राइस का वाटर से। कितना दिन रखना पड़ेगा राइस ऐसे? अभी तो दिन अंदर से शाम को 1 वीक। ಸೊ ಏನೇನು ನೋಡಬೇಕು ರೈಸಲ್ಲಿ ಏನೇನು ಹಾಕ್ತಾರೆ? क्या क्या डालेंगे राइस में इन लोग? कुछ कुछ लीफ डालते हैं ये लोग, पता नहीं जंगल से लेकर आते हैं। ನೋಡಿ ನನ್ನ ವೈಫ್ ಹೇಳ್ತಿದ್ದಾಳೆ ಈ ಥರ ರೈಸು ಏನೇನೋ ಇದ್ರ ಜೊತೆಗೆ ಗಿಡಗಳು ಹಾಕ್ತಾರಂತೆ, ಅದು ಏನೋ ನಂಗೆ ಸರಿಯಾಗಿ ಗೊತ್ತಿಲ್ಲ. ಈ ಥರ ಡಬ್ಬಗಳಲ್ಲಿ ಹಾಕಿ ಒಂದು ವಾರ ಇಟ್ಬಿಡ್ತಾರೆ. ಒಂದು ವಾರ ಇಟ್ಟಾದ ಮೇಲೆ ಈ ಥರ ಇಲ್ಲಿ ಬಾಯ್ಲ್ ಮಾಡ್ತಾರೆ. इसका अंदर क्या है? वो पानी है क्या? इसके अंदर वो वाला पानी और हाँ। ऐसे ऐसे बॉईल होगा ना, ಹಾಂ. उसका हवा से वो दारू आता है। ಸೊ ಒಂದು ವಾರ ಹಿಂಗೆ ರೈಸ್ ಇಟ್ಬಿಟ್ಟು ರೈಸ್ನ ತೆಗೆದು ಈ ನೀರನ್ನು ಇಲ್ಲಿ ಬಾಯ್ಲ್ ಮಾಡ್ತಾರಂತೆ ನೋಡಿ. ದಾರು ಬೇಸ್ತೆ ಕ್ಯಾ ಆಪ್ ಲೋಗ್? मैं भी इधर ಆ ಕೆಳಗಡೆ ಇದೆಯಲ್ಲ ಅದರಲ್ಲಿ ರೈಸ್ ಫರ್ಮೆಂಟೆಡ್ ಮಾಡಿರ್ತಾರಲ್ಲ ಒಂದು ವಾರ, ಅದು ನೀರಿದೆ ಹಿಂಗೆ ಮಡಕೆ ಎಲ್ಲ ಮುಚ್ಚಿಬಿಟ್ಟು ಮಾಡ್ತಾರೆ. ಆ ವೇಪರ್ ಆಗುತ್ತಲ್ಲ ಆ ನೀರು ಇಲ್ಲಿ ಒಂದೊಂದೇ ಒಂದೊಂದೇ ಹನಿಯಾಗಿ ಬೀಳುತ್ತೆ, ಅದು ಎಣ್ಣೆಯಾಗಿ ಕನ್ವರ್ಟ್ ಆಗುತ್ತೆ. तो ये बाद में पी सकते क्या? अभी तक एक भी नहीं आया? ओ पूरा बॉईल होने के बाद है। ಫುಲ್ಲು ಕುದ್ದಾದ್ಮೇಲೆ ವೇಪರ್ ಹೋಗುತ್ತಲ್ಲ ಅದು ಬಂದಿಲ್ಲ, ಒಂದೊಂದೇ ಹನಿ ಬೀಳುತ್ತೆ. मोनो तू भी बनाते क्या? हैं? नहीं तेरे को नहीं आएगा बनाने के लिए? आएगा। ಸೊ ಈ ಥರ ಇವರು ರೈಸ್ ವಿಸ್ಕಿ ಮಾಡ್ಕೊಂಡು ಕುಡಿತಾರೆ. ಇಲ್ಲಿ ಯಾರು ಸೆಲ್ ಮಾಡೋಕ್ಕಲ್ಲ, ಇದು ಮನೆಯಲ್ಲಿ. ಮತ್ತು ಇವರು ರಿಲೇಟಿವ್ಗಳಿಗೆ ಅಕ್ಕಪಕ್ಕದವರು ಯಾರಾದರೂ ಹಳ್ಳಿಯವ್ರು ಬಂದರೆ, ಅಕ್ಕಪಕ್ಕದವರು ಯಾರಾದ್ರು ಹಳ್ಳಿಯವ್ರು ಬಂದರೆ ಒಂದು ಬಾಟ್ಲು ಒಂದು 50 ರೂಪಾಯಿ 100 ರೂಪಾಯಿಗೆ ಮಾರ್ತಾರೇನೋ ಅಷ್ಟೇ. ಇದು ಆರೋಗ್ಯಕ್ಕೆ ಹಾನಿಕರ ಅಷ್ಟೊಂದಿಲ್ಲ, ಯಾಕಂದರೆ ಇದು ಇಲ್ಲಿ ಕೆಮಿಕಲ್ ಏನೂ ಮಿಕ್ಸ್ ಮಾಡಲ್ಲ. ರೈಸು ಮತ್ತು ಕಾಡಲ್ಲಿ ಏನೇನೋ ಎಲೆ ಸಿಗುತ್ತೆ ಅದ್ರಲ್ಲಿ ಮಾಡ್ತಾರೆ. ಇಲ್ಲಿ ನೋಡಿ ಅಲ್ಲೂ ಮಾಡ್ತಾ ಇದ್ದಾರೆ ಇನ್ನೊಂದು. ಮೇ ಅಂದರ್ ಜಾವ್. ಫುಲ್ಲು ಎಣ್ಣೆ ಸ್ಮೆಲ್ಲು ಇಲ್ಲಿ ನೋಡಿ, ಇಲ್ಲೊಂದು ಮಾಡ್ತಾ ಇದ್ದಾರೆ. ಅದಿನ್ನೂ ಬೀಳ್ತಾ ಇಲ್ಲ, ಬಿದ್ದಾದ್ಮೇಲೆ ತೋರಿಸ್ತೀನಿ ರೀ. ಇವ್ರದ್ದು ಅಡುಗೆ ಮನೆ ನೋಡ್ರಿ ಹೆಂಗಿದೆ. ಇದೇ ಅಡುಗೆ ಮನೆ ಇವ್ರದ್ದು. ಏನೇ ಊಟ ಮಾಡೋಂಗಿದ್ರು ಒಲೆಯಲ್ಲೇ ಮಾಡೋದು ಇವರು. ಸಿಲಿಂಡ್ರ್ ಇಲ್ಲ ಅಂತಲ್ಲ, ಸಿಲಿಂಡ್ರ್ ಸ್ಟವ್ ನೋಡ್ತಾ ಇದ್ದೀರಿ ಇಲ್ಲಿದೆ, ಗ್ಯಾಸು ನೋಡ್ತಾ ಇದ್ದೀರ ಅಲ್ಲಿದೆ ಗ್ಯಾಸು, ಇಲ್ಲಿ ಎಲ್ಲ ಇದೆ. ಬಟ್ ಒಲೆಯಲ್ಲಿ ಜಾಸ್ತಿ ಅಡುಗೆ ಮಾಡ್ಕೊಂಡು ತಿನ್ನೋದು, ಯಾಕಂದರೆ ಕಾಡಲ್ಲಿ ಇರ್ತಾರಲ್ಲ. ಸೊ ಈ ಸೌದೆ ಗೀದೆ ಎಲ್ಲ ಇವ್ರಿಗೆಲ್ಲ ಫ್ರೀಯಾಗಿ ಸಿಗುತ್ತೆ. ವ್ಯವಸಾಯಕ್ಕೆ ಹೋದಾಗ ತಗೊಂಬರ್ತಾರೆ ಮಾಡ್ತಾರೆ. ಸೊ ವಿಸ್ಕಿ ರೆಡಿ ಆಗ್ತಿದೆ. ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಬನ್ನಿ. अभी तक किधर है? दारू नहीं बना है क्या अभी तक? ಬನ್ನಿ, ಫುಲ್ಲು ಎಣ್ಣೆ ಆಗಿ ರೆಡಿಯಾಗಿರೋದನ್ನ ತೋರಿಸ್ತೀನಿ ನಿಮಗೆ. ಇವರೆಲ್ಲ ನನ್ನ ವೈಫ್ ರಿಲೇಟಿವ್, ಅಂದರೆ ಇಂಡೈರೆಕ್ಟಾಗಿ ನನಗೂ ರಿಲೇಟಿವೇ. ಅವ್ರ ಮನೆಗಳು ನೋಡ್ರಿ, ಇನ್ಫ್ರಾಸ್ಟ್ರಕ್ಚರ್. ಹಾಂ, ಇಲ್ಲಿ ನೋಡ್ರಿ ಫೈನಲ್ ರೆಡಿಯಾಗಿರೋ ದಾರು. ನೀರ ಥರ ಇರುತ್ತಲ್ಲ ಆ ಥರ ಇದೆ ಇಲ್ಲಿ. ಸೊ ಇದನ್ನು ಇವರು ಪಾರ್ಟಿಯಲ್ಲಿ ಕುಡಿಯೋದು, ಬೇರೆಯವ್ರಿಗೆ ತೋರಿಸೋದು ಆ ಥರ. ಇದನ್ನು ಆಮೇಲೆ ಕುಡಿದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಇವ್ರ ಮನೆಗಳು ನೋಡ್ರಿ, ಹಿಂದೆನೇ ಫುಲ್ಲು ಆ ಕಡೆ ಕಾಡು, ಈ ಕಡೆ ಜಮೀನು, ಸಗದಾಗಿದೆ ಅಲ್ಲ. ಈ ಥರ ಬಕೆಟಲ್ಲಿ ಮಾಡ್ಕೊಂಡು ಇಟ್ಕೊತಾರೆ, ಯಾವಾಗ ಬೇಕೋ ಅವಾಗ ಕುಡಿತಾರೆ. ಇಲ್ಲಿ ಬೇರೆ ಎಣ್ಣೆ ಸಿಗಲ್ಲ ಅಂತಲ್ಲ, ಸಿಗುತ್ತೆ ಸಿಟಿಗೆ ಹೋದರೆ. ಬಿಯರು, ವಿಸ್ಕಿ ಎಲ್ಲ ಸಿಗುತ್ತೆ. ಬಟ್ ಇವರು ಪ್ರಿಫರ್ ಮಾಡ್ತಾರೆ ಇವರೇ ಮಾಡ್ಕೊಂಡು ಕುಡಿಯೋ ಥರ. ಯಾಕೆ ಅಷ್ಟೊಂದು ಕೆಮಿಕಲ್ ಇರೋ ದುಡ್ಡು ಕೊಟ್ಬಿಟ್ಟು ಕುಡಿಯೋದು ಅಂತ ಇವರು. ನಾವು ಹಿಂಗೆ ಬೆಂಗಳೂರಲ್ಲಿ ಒಂದು ಬಿಸ್ನೆಸ್ ಓಪನ್ ಮಾಡಿಬಿಡ್ಲ, ಎಣ್ಣೆ ಅಂಗಡಿದು. हम भी बेंगलोर में ऐसे दारू का दुकान खोलेंगे, घर में बना के बेच देंगे ना दारू. हम सप्लाई देगा इधर से उधर तक नहीं होगा, इधर से उधर तक आपको रोड में पकड़ जाएगा पुलिस लोग. त्रिशक हाय हाय, आपको पुलिस पकड़ जाएगा बीच में.
ಬೆಂಗಳೂರಲ್ಲಿ ರೈಸ್ ವಿಸ್ಕಿ ಬೇಕೇನ್ರಿ, ಕುಡಿತೀರೇನ್ರಿ? ನೋಡಿರಿ, ಅವರು ನನ್ನ ವೈಫ್ ಅವರ ಇನ್ನೊಬ್ಬರು ಅಂಕಲ್, ಮಾಮ, ಅವರ ತಾಯಿಯವರ ತಮ್ಮ. ಬೇಕಂದರೆ ಬೆಂಗಳೂರಿಗೆ ಬೇಕಿಟ್ಟು ನಿಮಗೆ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಅಂತಿದ್ದಾರೆ. ಬೇಕೇನ್ರಿ? ಬೇಕನ್ನೋರು ಕಮೆಂಟ್ ಮಾಡಿರಿ.